ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಪ್ರಪ್ರಥಮ ಯೂಟ್ಯೂಬ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಯಾಕಂದರೆ ಈ ಎಲ್ಲ ಓದಲೆಲ್ಲ ಕೇಂತಿದ್ರು, ನಿಂದು ಯೂಟ್ಯೂಬ್ ಇಲ್ದ ಅಂತ ಎಲ್ಲರೂ ಯೂಟ್ಯೂಬ್ ಮಾಡೋ ಅಂತಿದ್ರು. ಅದಕ್ಕೆ ನಾನು ಇವತ್ತಿಂದ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ಇವತ್ತು ಯೂಟ್ಯೂಬ್ ಸ್ಟಾರ್ಟ್ ಮಾಡುವಾಗ ನನ್ನ ಪ್ರಪ್ರಥಮ ವಿಡಿಯೋ ನಾನು ನಂಬಿದ ದೇವರು ಬ್ರಹ್ಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ವಿಡಿಯೋ ಅಪ್ಲೋಡ್ ಮಾಡುವ ಅಂತ ಇದ್ದೆ. ಸೊ ಹೋಗ್ತಿದ್ದೆ. ಈಗ ಹೋಗುವಾಗ ಒಂದು 10 ಪ್ಯಾಕೆಟ್ ಬಿಸ್ಕಿಟ್ ತಗೊಂಡು ಹೋಗ್ತಿದ್ದೆ. ಯಾಕಂತ ತೋರಿಸ್ತೆ ನಿಮಗೆ, ಬನ್ನಿ. ರೆಡಿ ಆಗ್ತಿದ್ದೆ. ಈಗ ಸ್ಟಾರ್ಟ್ ಮಾಡಿ ಒಪ್ಪುದೊಂದೇ ಬಾಕಿ. ಬಿಸ್ಕಿಟ್ ತಗೊಂಡು ಗಾಡಿ ನಿಲ್ಸಿದೆ ಕಾಂಬೆ ಅಂತ. ಈಗ ದಾ ಪ್ಯಾಕೆಟ್ ಬಿಸ್ಕಿಟ್ ದಿನ बिस्किट देना पार्ले-जी 10 पैकेट पापा बिस्किट तक खाने बिस्किट तक स्टार्ट माडो गाड़ी. ಈಗ ಒಬ್ಬ ಫ್ರೆಂಡಿ ಕರಕ್ಕೆ ಹೋಗ್ತಿದ್ದೆ. ಎಲ್ಲಿದ್ದೆ ಅಂತ ಗೊತ್ತಿಲ್ಲ. ಕಾಲ್ ಮಾಡ್ರು ನೆಟ್ವರ್ಕ್ ಆಗ್ತಿಲ್ಲ. ಅದಕ್ಕೆ ಮನೆ ಹತ್ರನೇ ಹೋಗ್ತಿದ್ದೆ. ಬರ್ತಾನೆ ಇಲ್ಲೋ ಕೇಳುವ ಬಂದ. ಎಂತ ಮಾರ ನೀವು ರೈಡಿ ಹೋತ್ರೆ ಅಂತ ಆನಂದ್ ಪಾಚಾಯಿ ಬಂದಿರಾ? ರೈಡಿ ಹೋತ್ರೇನಾ? ಪೆಟ್ರೋಲ್ ಹಾಕುವ ಅಂತ ಬಂದಿತ್ತು. ಪೆಟ್ರೋಲ್ ಹಾಕಿ ಸೀದಾ ಒಪ್ಪುದೆ. ಈಗ ಹೊರಟಿದ್ವಿ. ಈಗ ಸೀದಾ ಮಾರ್ಕೆಟ್ಗೆ. ಇಲ್ಲೊಂದು ನಾಯಿ ಇದ್ದಂಗಿತ್ತಪ್ಪ. ಕಾಂಬಾದು ನಾಯಿ ಏನ ಕಾಂಬ. ಅದಕ್ಕೊಂದು ಬಿಸ್ಕಿಟ್ ಹಾಕಿ. ಹೌದು, ನಾಯಿನೇ. ಒಂದು ಬಿಸ್ಕಿಟ್ ಹಾಕಿವಪ್ಪ ಅದಕ್ಕೆ. ನಾಯಿಗೆ ಹಾಕುವ. ನನ್ನ ಕಟ್ಕೊಂಡೆ ಓಡಿ ಹೋಯ್ತು ಮಾರ್ರೆ ಅದು ನಾಯಿ. ಅಲ್ಕಣಿ ನಾನು ಹೆಲ್ಮೆಟ್ ಹಾಕಿದ್ದೆ ಅಲ್ಲ, ಸೊ ಅದಕ್ಕೇನು ಇರಲಿ ಅಲ್ಲಿ ಹಾಕಿ ಬಂದಿದೆ. ಅದು ಆಮೇಲೆ ತಿನ್ಬೋದು. ಬನ್ನಿ 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 ಬಾ. ರಸ್ತೆ ಮೇಲೆ ನಿಂತ್ಕೊಂಡು ಇಬ್ರು ಫೋಟೋ ಶೂಟ್ ಮಾಡ್ತಿದ್ರ. ಎಂತ ಹೇಳಕ್ಕೆ ಇವರಿಗೆ. ಸುಮಾರು ದೂರ ಬಂತು. ಈಗ ಮತ್ತೆ ಸುಮಾರು ದೂರ ಉಂಟು. ಇವರು ಫೋಟೋ ಶೂಟ್ ಮಾಡ್ತಿದ್ರು ಕಣಿ. ಇವರು ಗಾಡಿ ನಿಲ್ಸಿರಿಲ್ಲ ಫೋಟೋ ಶೂಟ್ ಮಾಡುವ ಅಂತ. ಅದಕ್ಕೆ ಇಲ್ಲಿ ನಿಂತ್ಕೊಂಡು ಜಾಗ ಎಲ್ಲ, ಈ ರಸ್ತೆ, ಈ ಕಾಡು ಎಷ್ಟು ಚಂದ ಇತ್ತಂದರೆ ಒಳ್ಳೆ ಖುಷಿ ಆಯ್ತು. ಇದ್ರಾಗೆ ಇಲ್ಲೇ ಮನೆ ಮಾಡ್ಕೊಂಡು ಇಪ್ಪು ಅಂತ ಆಯ್ತು. ಅದಕ್ಕೆ ಕಾಣಿ ಎಷ್ಟು ಚಂದ ಜಾಗ. ಓಪ ಇಲ್ಲೊಂದು ನಾಯಿ ಕಂಡೆ. ಅದಕ್ಕೂ ಬಿಸ್ಕಿಟ್ ಹಾಕಿ ಓಪ ಅಂತ ಬಂದಿದೆ. ಕಾಂಬದ್ ನಾಯಿ ಓಡಿ ಹೊತ್ತೋ ಇದು ಬಂತತ್ರ. ಪಾಪ ಎಷ್ಟು ಹಸುವಾತಿತ್ತು ಇದಕ್ಕೆ. ಕಾಣಿ ತಿಂತಿತ್ತು ಕಾಣಿ ಹೆಂಗೆ. ಓ, ಮಾನ್ಕಟ್ಟೆ ಎಂಟ್ರೆನ್ಸ್ ಬಂತು. ಈಗ ಹೋಗ್ಬಿಟ್ಟು ಸೀದಾ ಹೋದ್ರೆ ದೇವಸ್ಥಾನ ಸಿಗುತ್ತೆ. ಇದೇ ಎಂಟ್ರೆನ್ಸ್ ಮಾನ್ಕಟ್ಟೆ. ಯಾರೆಲ್ಲ ಇಲ್ಲಿ ಬಂದಿಲ್ಲ, ಫಸ್ಟ್ ಟೈಮ್ ಬರೋರೆಲ್ಲ ನೋಡಿ, ಇದೇ ಎಂಟ್ರೆನ್ಸ್. ಇದ್ರೊಳಗಿಂದ ಹೋಗಬೇಕು. ದೇವಸ್ಥಾನ ಬಂತ. ಗಾಡಿ ಒಂದು ಪಾರ್ಕಿಂಗ್ ಮಾಡಿ ಆಮೇಲೆ ಹೋಗ್ತೇವೆ ಒಳಗೆ. ಅಂತೂ ಇಂತೂ ಮಾನ್ಕಟ್ಟೆ ರೀಚ್ ಆದ್ವಿ. ಕಾಣಿ ನಂಗೆ ಇಲ್ಲಿ ಬಂದಾಗ ನೆನಪಾಗೋದಂದರೆ ಒಂದೇ ದನಗಳು. ಬಾಳೆಹಣ್ಣು ಎಲ್ಲ ತಂದು ಹಾಕ್ತಿದ್ದೆ, ಇವಾಗಲೂ ಹಾಕ್ತೀನಿ. ಬಂದ್ವಿ. ಚಪ್ಪಲ್ ಇಡ್ಬೇಕೀಗ. ಈ ಸೈಡು ಚಪ್ಪಲ್ ಇಟ್ಟು ಚಪ್ಪಲೆಲ್ಲ
ಸಾಲ ಕಳಿಸಿರ್ತೀವಿ. ನಮಗೆ ಎಂಥ ಕಷ್ಟ ಬಂದರು, ಎಂಥ ಪ್ರಾಬ್ಲಮ್ಸ್ ಬಂದರು, ಎಷ್ಟೇ ನೋವಾದರೂ ನಾನು ಬರೋದು ಮಾರುಕಟ್ಟೆಗೆ. ಈ ದೇವಸ್ಥಾನದಲ್ಲಿ ಒಂದು ಗಳಿಗೆ ಕೂತ್ಕೊಂಡ್ರೆ ಆ ನೋವು ಏನು ಕಷ್ಟ ಇದ್ದರೂ ಎಲ್ಲ ದೂರ ಆಗುತ್ತಂತೆ. ನಾನು ಫಸ್ಟ್ ಟೈಮ್ ಬರೋದಲ್ಲ, ಬಂದಿದ್ದೀವಿ ತುಂಬ ಸಲ. ಇವತ್ತು ಯಾಕೋ ಹೋಗು ಅಂತ ಮನಸ್ಸಾಯಿತು, ಅದಕ್ಕೆ ಬಂದಿದ್ವಿ ದೇವಸ್ಥಾನಕ್ಕೆ. ಒಳಗಡೆ ಹೋಗ್ತೀನಿ ಈಗ, ಕೈ ಕಾಲು ತೊಳೆದು ಒಳಗಡೆ ಹೋಗ್ತೀನಿ. ತುಂಬ ಜನ ಇದ್ದಾರೆ, ಆದರೂ ಪರವಾಗಿಲ್ಲ. ಇಷ್ಟು ಜನ ಇದ್ದರೂ ನಾನು ಇವತ್ತು ನಾನು ನೋಡಿಕೊಂಡೇ ಬರ್ತೀನಿ. ದೇವಸ್ಥಾನ ಒಳಗೆ ಹೊರಟಿದೆ ನೋಡಲಿಕ್ಕೆ. ಇಲ್ಲೆಲ್ಲ ಒಂದು ರೌಂಡ್ ಸುತ್ತಾಕಿ ಆಮೇಲೆ ದೇವ್ರಿಗೆ ನೋಡ್ಲಿಕ್ಕೆ ಹೋಗ್ಬೇಕು. ಈ ಥರ ಎಲ್ಲ ಸಂಪ್ರದಾಯ ಇದೆ. ತುಂಬ ಜನ ಇದ್ರು, ಮಾತ್ರ ತುಂಬ ಜನ ಇದ್ರು. ಇಲ್ಲಿ ದಿನಾಲು ಜನನೇ, ಅಷ್ಟು ನಂಬಿದ್ರು ಬ್ರಹ್ಮಲಿಂಗೇಶ್ವರ ದೇವರನ್ನ. ಇವತ್ತು ಸಂಡೇ, ಮತ್ತು ಎಲ್ಲೆಲ್ಲ ಊರಿಂದ ಜನರು ಬರ್ತಾರೆ ಇಲ್ಲೇ ದೇವ್ರನ್ನ ಕಾಂಬೋಕ್ಕೆ. ಎಷ್ಟು ಖುಷಿ ಆಯ್ತಂದರೆ ಮನಸ್ಸಿಗೆ ಒಂದು ಏನೋ ನೆಮ್ಮದಿ. ನಮಗಂತೂ ನೆಮ್ಮದಿ ಸಿಗೋ ಜಾಗ ಅಂದರೆ ಇದೆ. ತುಂಬ ಜನ ಕಾಣಿ ದೇವ್ರಿಗೆ ಕಾಂಬೋಕ್ಕೆ. ಎಷ್ಟು ಖುಷಿ ಆಯ್ತಂದ್ರೆ ಅಷ್ಟಪ್ಪ ಜನ ಸೇರ್ಕೊಂಡಿದ್ರು. ಈ ದೇವ್ರಿಗೆ ನಮ್ದವ್ರು ಯಾವತ್ತೂ ಯಾವುದೇ ಕಾರಣಕ್ಕೂ ಸೋಲಿಲ್ಲ ಅಂತ, ಅಷ್ಟು ನಂಬಿಕೆ ಮೇಲೆ ಬಂದಿರಲಿಲ್ಲ ಎಲ್ಲರೂ. ನಾನು ಕೈ ಮುಗ್ದು ಬರ್ತೆ, ಆಮೇಲೆ ವಿಡಿಯೋ ಮಾಡ್ತೆ. ಇದು ಹುಲಿ ದೇವ್ರ ಅಂತ, ಹುಲಿ ದೇವ್ರ ಮತ್ತು ತಾಯಿ ಗುಡಿ ಅಂತ. ದೇವಸ್ಥಾನ ಇದು. ಜನ ಕಾಣಿ ಫುಲ್ ಲೈನೇ ನಿಂತ್ಕೊಂಡೆ, ಫುಲ್ ಜನ ನಿಂತ್ಕೊಂಡೆ. ಒಳಗೆ ಹೋಗೋಕ್ಕೆ ಆಗಿಲ್ಲ, ಮತ್ತು ಮೊಬೈಲ್ ಅಲೌಡ್ ಇಲ್ಲ ಅಂತೆ ಒಳಗಡೆ. ಈ ದೇವಸ್ಥಾನದ ವಿಶೇಷತೆ ಏನಂದರೆ, ಕೊಲ್ಲೂರು ಮೂಕಾಂಬಿಕೆಯಿಂದ ವರ ಪಡೆದು ಶಂಕರಾಚಾರ್ಯರಿಂದ ಉದ್ಭವವಾದ ಮೂರ್ತಿ ದೇವರಂತೆ. ಈ ದೇವರಲ್ಲಿ ನಿಮ್ಗೆ ಏನು ಕಷ್ಟ ಕಾಣಿ, ನಿಮ್ಗೆ ಏನು ಸುಖನೋ ಕಷ್ಟನೋ ದುಃಖನೋ ಏನು ಪ್ರಾಬ್ಲಮ್ಸ್ ಇದ್ರು ಈ ದೇವ್ರ ಹತ್ರ ಬಂದು ಬೇಡ್ಕೊಂಡ್ರೆ ಎಲ್ಲ ದೂರ ಆಗ್ತಂಬ್ರ. ನೀವು ಬನ್ನಿ, ಒಂದ್ಸಲ ಟೈಮ್ ಇದ್ದರೆ ಎಲ್ಲರೂ ಇಲ್ಲಿ ಬಂದು ಹೋಗಿ. ಎಷ್ಟು ಖುಷಿಯಾಗುತ್ತೆ ಅಂದರೆ, ನಮಗಂತೂ ನೆಮ್ಮದಿ ಸಿಗೋ ಜಾಗ ಅಂದರೆ ನಮ್ಮ ಮಾರನಕಟ್ಟೆ ಬ್ರಹ್ಮಲಿಂಗೇಶ್ವರನ ದೇವಸ್ಥಾನ ಅಂತ. ತುಂಬ ಖುಷಿಯಾಗುತ್ತೆ ಇಲ್ಲಿ ದೇವರು ನೋಡಲಿಕ್ಕೆ. ದೇವಸ್ಥಾನ ಒಂದು 10 ನಿಮಿಷ ಕೂತ್ಕೊಂಡ್ರೆ ಏನೋ ಒಂದು ನೆಮ್ಮದಿ. ಅದಕ್ಕೆ ನಾವು ಇಲ್ಲಿ ಬರ್ತಿರ್ತೀವಿ, ಪ್ರತಿ ತಿಂಗಳು ಒಂದು ಸಲ ಬಂದು ಹೋಗ್ತೀವಿ. ಕಣಿ ಎಲ್ಲ ಬಂದು ಇಲ್ಲಿ ಮೇಲ್ಗಡೆ ಬಂದು ಕೂತ್ಕೊಂತಾರೆ, ಎಲ್ಲ ಜನ ಬಂದು ಕೂತ್ಕೊಂತಾರೆ. ಈಗ ಎಷ್ಟು ಜನ ಕಾಣಿ. ಕಾಲಿಗೆ ಎಂತಾಗ ಆಯ್ತು ಮಾರ್ರೆ, ದನಕ್ಕೆ ಕಾಲಿಗೆ ಎಂತ ಪೆಟ್ಟಾಯ್ತು ಪಾಪ. ಅಲ್ಕಣಿ ಕುಣ್ತಿತ್ತು ಪಾಪ. ಅನ್ನ ಛತ್ರಕ್ಕೆ ಹೋಗುವ ದಾರಿ ಲೈನ್ ಇತ್ತು, ಜಾಸ್ತಿ ಲೈನ್ ಇಲ್ಲ ಕಣಿ, ಇಷ್ಟೇ ಉಂಟ. ನಾವೀಗ ಪ್ರಸಾದ ಊಟ ಮಾಡಿ, ಇಲ್ಲಿನ ಪ್ರಸಾದ ಉಂಬಕ್ಕೆ ಎಷ್ಟು ರುಚಿ ಅಂದರೆ ಒಂದ್ಸಲ ಬಂದು ಕಾಣಿ, ಹೆಂಗಾತಂತ ಕಾಣಿ. ಊಟಕ್ಕೊಪ್ಪ ದಾರಿ ಮಿಸ್ ಆಯ್ತು ಮಾರ್ರೆ. ಯಾವ್ದಾವ್ದು ದಾರಿನ ಕರ್ಕೊಬಂದಿರಿ ಇವರು. ಈಗ ಸರಿ ದಾರಿಯಿಂದ ಒಪ್ಪಕ್ಕೆ ಆತ್ತ ಕಾಂಬ ಇಲ್ಲಿ ದಾರಿ ಇತ್ತು, ಎಂತ ಕಾಂಬ. ಈಗ ಈ ಲೈನಲ್ಲಿ ಹೋಗ್ತಿದ್ರು, ನಾವು ಆ ಲೈನಿಂದ ಬಂದಿರ. ಊಟಕ್ಕೆ ಒಪ್ಪಕ್ಕೆ ಒಳಗೆ ಬಂದ್ವಿ ಕಣಿ. ಎಲ್ಲ ಊಟ ಮಾಡ್ತಿದ್ರು, ನಮ್ಗೆ ಕೂತ್ಕೊಂಬಕ್ಕೆ ಜಾಗ ಇಲ್ಲಿ ಕೊಡ್ತಾರೇನೋ. ನಾವು ಲೈನ್ ಒಂದು ಬೇರೆ ಕೂತ್ಕೊಂಬ, ನಾವು ಬೇರೆ ಕಡೆ ಎಷ್ಟು
ಅದೇ ಲೈನಲ್ಲಿ ಕೂತ್ಕೊಂಡ್ಕ ಆಚೆ ಲಾಸ್ಟ್ ಒಪ್ಪ ಅಲ್ಲ ಲಾಸ್ಟ್ ಒಪ್ಪ ಎಲ್ಲ ಇಲ್ಲಿ ಕೂತ್ಕೊಂತಿದ್ರು ಊಟಕ್ಕೆ, ನಾವು ಈಗ ಕೂತ್ಕೊಂತಿಲ್ಲ. ಎಲೆ ಹಾಕಿದ್ರ ಎಲೆ ಹಾಕ್ತಾ ಹೋಗ್ತಾರೆ ಎಲ್ರಿಗೂ. ಊಟ ಮುಗ್ದು ಹೊರಗೆ ಬಂತ, ನಮ್ಮ ಗಂಡಿಗೆ ಪಾಯಸ ಹಾಕ್ಲಿಲ್ಲ ಅಂತ ಹೇಳ್ತಿದ್ದ. ಕೈ ತೊಳೆದ ಸಿಗ್ಲಿಲ್ಲ ಅಂತ ಆಗಲಿಂದ ಹೇಳ್ತಿದ್ದ. ನಾನು ಪ್ರತಿ ಸಲ ಬಂದಾಗ ಇಲ್ಲಿನ ದನಗಳಿಗೆಲ್ಲ ಬಾಳೆಹಣ್ಣು ಹಾಕಿ ಹೋಗ್ತಿದ್ದೆ. ಇವತ್ತು ಹಾಕ್ತೆ, ಬಾಳೆಹಣ್ಣು ತರ್ಲಿಕ್ಕೆ ಹೋಗ್ತಿದ್ದೆ. ಸೊ ನೀವು ನೋಡ್ಬೋದು ಬಾಳೆಹಣ್ಣು ತೆಗಿತಿದ್ರ. ಬಾಳೆಹಣ್ಣೆಲ್ಲ ತಗೊಂಡಿದ್ದೀನಿ. ಈಗ ಹಾಕ್ಲಿಕ್ಕೆ ಫ್ರೆಂಡ್ ಹತ್ರ ಮೊಬೈಲ್ ಕೊಡ್ತೀನಿ ವಿಡಿಯೋ ಮಾಡಂತ. ಸುಮಾರು ವಿಡಿಯೋ ತೆಗೆದು गान की नहीं था ಎಲ್ರಿಗೂ ಬ್ರಹ್ಮಲಿಂಗೇಶ್ವರನ ಆಶೀರ್ವಾದ ಇರಲಿ ಅಂತ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.